ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಶೀಘ್ರದಲ್ಲಿಯೇ ಹೊಸ ಸಾರಥಿಯನ್ನು ನೇಮಕ ಮಾಡಲಾಗುತ್ತೆ. ಹೊಸ ಅಧ್ಯಕ್ಷರ ಆಯ್ಕೆಗೆ ಆರ್ಎಸ್ಎಸ್ ಬಿಜೆಪಿ ಚಿಂತನೆ ಮಾಡ್ತಾ ಇದೆ. ಒಂದು ಕಡೆ ಹೊಸ ಅಧ್ಯಕ್ಷರು ಬೇಕು ಬಿಜೆಪಿಗೆ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಹೇಳಿ ಆಕಾಂಕ್ಷಿಗಳ ಪಟ್ಟಿ ರೆಡಿ ಆಗ್ತಾ ಇದೆ. ಒಂದು ಕಡೆ ಒಪ್ಪಿಗೆ ಒಂದು ಮಾತ್ರ ಬಾಕಿ ಉಳ್ಕೊಂಡಿದೆ. ಏನೇನು ಅದಕ್ಕೆ ಕ್ರೈಟೀರಿಯಾಸ್ ಮಾನದಂಡಗಳು ಅಂತ ಬಂದಾಗ ಆರ್ಎಸ್ಎಸ್ ಹಿನ್ನೆಲೆ ಇರಬೇಕು, ಚುನಾವಣಾ ತಂತ್ರಗಳು ಚೆನ್ನಾಗಿ ಗೊತ್ತಿರಬೇಕು, ನಿಪುಣತೆ ಇರಬೇಕು. ಅದರಲ್ಲಿ ಅಂಥ ನಿಪುಣರಿಗೆ ಅವಕಾಶ ಅಂತ ಹೇಳಲಾಗ್ತಾ ಇದೆ. ಹೊಸ ಅಧ್ಯಕ್ಷರಿಗೆ ಪಂಜಾಬ್, ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಗಳ ಸವಾಲು ಎದುರಾಗುತ್ತೆ. ಇಷ್ಟು ಚುನಾವಣೆಗಳು ಮುಂದೆ ಬರಲಿಕ್ಕಿದೆಯಲ್ಲ. ವೆಸ್ಟ್ ಬೆಂಗಾಲ್ ಚುನಾವಣೆ ಆಗುತ್ತೆ, ಪಂಜಾಬ್ನ ಚುನಾವಣೆ ಬರ್ತಾ ಇದೆ, ಬಿಹಾರದ ಚುನಾವಣೆ ಬರ್ತಾ ಇದೆ, ಉತ್ತರ ಪ್ರದೇಶದ್ದಿದೆ. ಇಷ್ಟು ಚುನಾವಣೆಗಳಲ್ಲಿ ಪಕ್ಷವನ್ನು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಾರೆ, ಯಾವ ರೀತಿ ಗೆಲ್ಲಿಸ್ತಾರೆ, ಇಂಥ ಸವಾಲು ಕೂಡ ಇರುತ್ತೆ. ಇಲ್ಲಿ ಯಾರೇ ಅಧ್ಯಕ್ಷರಾದರೂ ಕೂಡ 2029 ಸಂಸತ್ ಎಲೆಕ್ಷನ್ ಗೆಲ್ಲುವಂಥ ಸವಾಲು ಕೂಡ ಅವ್ರಿಗೆ ಇರುತ್ತೆ. ಈ ಬಾರಿ ಈ ಥರದೊಂದು ಅವಕಾಶವನ್ನು ದಕ್ಷಿಣದವ್ರಿಗೆ ಕೊಟ್ಟರೆ ಹೇಗೆ? ದಕ್ಷಿಣ ಭಾರತೀಯರಿಗೇ ಈ ತರಹದ ಒಂದು BJP ರಾಷ್ಟ್ರೀಯ ಪಕ್ಷ ಇದೆಯಲ್ಲ, ಇದಕ್ಕೊಂದು ಕೊಟ್ಟರೆ ಹೇಗೆ ಅಂತ ಪಕ್ಷದ ಚುಕ್ಕಾಣಿ ಹಿಡಿಯುವಂಥ ಅವಕಾಶವನ್ನು ದಕ್ಷಿಣ ಭಾರತದವರಿಗೆ ಕೊಟ್ಟರೆ ಹೇಗೆ ಅಂತ ಕೂಡ ಚಿಂತನೆ ಇದೆ. 20 ವರ್ಷಗಳಿಂದ, ಕಳೆದ 20 ವರ್ಷಗಳಿಂದ ದಕ್ಷಿಣದವರು ಯಾರೂ ಕೂಡ BJP ರಾಷ್ಟ್ರೀಯ ಅಧ್ಯಕ್ಷರಾಗಿಲ್ಲ. ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ದಕ್ಷಿಣದಿಂದ ಹೆಚ್ಚಿನ ಸೀಟ್ ಗೆಲ್ಲುವಂಥ ತಂತ್ರವನ್ನು ಮಾಡಬೇಕಾಗತ್ತೆ. ಇನ್ನು 3 ವರ್ಷಗಳಲ್ಲಿ ತಮಿಳುನಾಡು, ಕೇರಳ, ಕರ್ನಾಟಕ, ತೆಲಂಗಾಣ ಎಲೆಕ್ಷನ್ ಬರುತ್ತೆ. ಈ ರಾಜ್ಯಗಳಲ್ಲಿ ಗೆಲ್ಲಬೇಕಾದವರೇ ದಕ್ಷಿಣದವರಿಗೆ ರಾಷ್ಟ್ರಾಧ್ಯಕ್ಷ ಪಟ್ಟವನ್ನು ಕಟ್ಟಬೇಕಾಗತ್ತೆ. 2029 ಲೋಕಸಭಾ ಎಲೆಕ್ಷನ್ ವಿಧಾನಸಭಾ ಎಲೆಕ್ಷನ್ಗಿಂತ ಮುಖ್ಯ. ದಕ್ಷಿಣದಿಂದ BL ಸಂತೋಷ್ ಅವರು ಮುಂಚೂಣಿಯಲ್ಲಿದ್ದಾರೆ. BL ಸಂತೋಷ್ ಅವರನ್ನೇ BJP ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಹೇಗೆ? ಒಂದು ದಕ್ಷಿಣದ ಹಿನ್ನೆಲೆ, RSSನ ಹಿನ್ನೆಲೆ, ಅನೇಕ ಚುನಾವಣೆಗಳ ಬಗ್ಗೆ ಅವ್ರಿಗೊಂದು ಪಳಗಿರ್ತಕ್ಕಂಥ ಅನುಭವ ಇದೆ ಅವರಿಗೆ ಅಂತ. ರೇಸಲ್ಲಿರುವವರು ಯಾರು? ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರದ ಕೃಷಿ ಮಂತ್ರಿ ಇದ್ದಾರೆ. ಅವರು ಮನೋಹರ್ ಲಾಲ್ ಖಟ್ಟರ್ ವಸತಿ ನಗರಾಭಿವೃದ್ಧಿ ಸಚಿವರಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರಿದ್ದಾರೆ. BL ಸಂತೋಷ್ BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು. ಭೂಪೇಂದ್ರ ಯಾದವ್ ಕೇಂದ್ರದ ಮಿನಿಸ್ಟರ್ ಇದ್ದಾರೆ. ಸುನಿಲ್ ಬನ್ಸಾಲ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಇಷ್ಟು ಜನ ಪ್ರಮುಖವಾಗಿ ಇದೀಗ ಈ ರೇಸಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ.